ಚಿಂಟು ಫುಲ್ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ ಗಾಯ್ಸ್. ಈಗ ಹೊರ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನ್ನ. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಓಕೆ ಗಾಯ್ಸ್. ನನ್ನ ಮಗ ನನ್ನನ್ನು ಬೆಂಡೆತ್ತುತ್ತಾ ಇದ್ದಾನೆ. ನಾಟ್ ಬ್ಯಾಡ್, ನಾಟ್ ಸೋ ಗುಡ್. ಸೊ ನಿಮಗೆಲ್ಲ ಗೊತ್ತು, ನನ್ನ ಮಗನಿಗೆ ಆಲ್ರೆಡಿ 2-3 ಡೇಸಿಂದ ಹುಷಾರಿಲ್ಲ ಅಂತ ಇದ್ದೆ. ಸೊ 2 ಡಾಕ್ಟರ್ಸ್ಗೆ ತೋರಿಸಿದ್ದೀನಿ, ಅಂದರೂ ಹುಷಾರಾಗಿಲ್ಲ, ಅಂದರೂ ನರಳಾಡ್ತಾನೆ ಇದ್ದಾನೆ. ಸೊ ಇವತ್ತು ಕುಮಟಾಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿ ಏನಂತಾರೆ ಡಾಕ್ಟ್ರು, ಏನು ಕತೆ ಅಂತ. ಸೊ ಇವಾಗ ಹೊರಟಿದ್ದೀವಿ. ನೋಡಿ ಫುಲ್ ಸುಸ್ತಾಗಿ ಬಿದ್ದೋಗಿದ್ದಾನೆ. ನಡಿ ಚಿನ್ನಮ್ಮ. ಸೊ ಇವಾಗ ನಾವು ಹಾಸ್ಪಿಟಲ್ಗೆ ಹೊರಡ್ತಾ ಇದ್ದೀವಿ. ತಿಂಡಿ ಎಲ್ಲ ಇತ್ತು. ಸೊ ಏನು ತಿಂಡಿ ಮಾಡಿದೆ? ಸೊ ಇವತ್ತು ತಿಂಡಿ ರವಾ ದೋಸೆ ಮಾಡಿದೆ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ರವಾ ದೋಸೆ ಅಂತ. ರವಾ ದೋಸೆ ಇವತ್ತು ಸಾಫ್ಟಾಗಿ ಇನ್ನೂ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ರವಾ ದೋಸೆ ಮಾಡೋದ್ರಲ್ಲಿ. ಅದು ಹೇಗೆ ಮಾಡಿದೆ, ಏನು ಕತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ ಒಂದ್ಸಲ ಅಡುಗೆ ಮನೆಗೆ ಹೋಗ್ಬಿಟ್ಟು ಹಿಂಗೆ ಬರೋಣ. ಗುಡ್ ಮಾರ್ನಿಂಗ್ ಗಾಯ್ಸ್. ನಿಮಗೆಲ್ಲ ಈ ಸೀನರಿ ಅಂದರೆ ತುಂಬ ಇಷ್ಟ ಅಲ್ಲ, ಹಾಗಾಗಿ ನಾನು ಮ್ಯಾಕ್ಸಿಮಮ್ ಟೈಮ್ ಮಾರ್ನಿಂಗ್ ಟೈಮ್ ಈ ಸೀನರಿನ ಕ್ಯಾಪ್ಚರ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ಹಸಿರು ಅಂದರೆ ಇಷ್ಟ, ಈ ರೀತಿ ಜುಳು ಅಂದರೆ ಇಷ್ಟ ಅಲ್ಲ. ಹಾಗಾಗಿ ಸೊ ಇದೊಂದು ಪ್ರಯತ್ನ, ನಿಮ್ಮೆಲ್ಲರ ಮನಸ್ಸನ್ನು ಗೆಲ್ಲೋ ಅಂಥ ಪ್ರಯತ್ನ, ನಿಮ್ಮೆಲ್ಲರ ಮನಸ್ಸಿಗೂ ಖುಷಿ ಕೊಡಲಿ ಅಂತ ನನ್ನ ಕಡೆಯಿಂದ ಒಂದು ಪುಟ್ಟ ಪ್ರಯತ್ನ. ಹೇಗಿದೆ ಅಂತ ಹೇಳಿ ಆಯ್ತಾ? ಚುರ್ ಅಂತ ದೋಸೆ ಹಾಕ್ತಾ ಇದ್ದೀನಿ ಅಲ್ಲ, ಸೂಪರ್ ಆಗಿದೆ ಇವತ್ತು ದೋಸೆ. ಗೊತ್ತಾ, ಇವತ್ತು ನಾನು ಬೇರೆ ಥರ ಟ್ರೈ ಮಾಡಿದ್ದೀನಿ, ಹೊಸ ರೀತಿಲಿ ಅಮ್ಮ ಹೇಳ್ಕೊಟ್ರು ಅಂತ. ತುಂಬಾನೇ ಸಾಫ್ಟಾಗಿ ಬಂದಿದೆ. ನಾ ಮುಂಚೆ ಮಾಡ್ತಾ ಇದ್ನಲ್ಲ ರವಾ ದೋಸೆ, ಅದಕ್ಕಿಂತ ಸಾಫ್ಟಾಗಿ ಬಂದಿದೆ. ನಿಮಗೆ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ ಆಯಿತಾ? ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ರವಾ ದೋಸೆ ಮಾಡುವಾಗ ನಾನು ನಿಮಗೋಸ್ಕರ ಕ್ಯಾಪ್ಚರ್ ಮಾಡಿ ರೆಸಿಪಿನ ಹೇಳ್ಕೊಡ್ತೀನಿ. ಓಕೆನಾ ಗಾಯ್? ಬೇಗ ತಿಂಡಿ ತಿಂದ್ಬಿಟ್ಟು ಹೊರಗಡೆ ಹೋಗೋಣ. ಯಾಕೆ ಅಂದರೆ ನಿಮಗೆಲ್ಲ ಗೊತ್ತು, ಚಿಂಟು ಒಂದು 2-3 ಡೇಸಿಂದನೂ ತುಂಬಾ ಸುಸ್ತು ಅಂತಿದ್ದಾನೆ. ಹಾಗಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನಾನು ಯಾವ ಡ್ರೆಸ್ ಹಾಕ್ಕೊಂಡಿದ್ದೀನಿ ಗೊತ್ತಾ? ಇವತ್ತು ನಾನು ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಈ ಟಾಪ್ ನೀವು ಮೋಸ್ಟ್ಲಿ ನೋಡಿರ್ಲಿಕ್ಕಿಲ್ಲ. ಸೊ ಈ ಟಾಪ್ ಹಾಕ್ಕೊಂಡಿದ್ದೀನಿ. ಹೊಸದೇನಲ್ಲ, ಹಳೇದೇ, ಬಟ್ ಒಂದು ಸಲ ಹಾಕಿರ್ಬೋದು, 2 ಸಲ ಹಾಕಿರ್ಬೋದು ಅಷ್ಟೇ. ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸೊ ಪ್ಯಾಂಟ್ ಬಂದು ಇದೇ ಹಾಕ್ಕೊಂಡಿದ್ದೀನಿ, ಆ್ಯಂಡ್ ಟಿ ಶರ್ಟ್ ಬಂದು ಇದು ಹಾಕ್ಕೊಂಡಿದ್ದೀನಿ. ಸೊ ಈಗ ಹೊರಟೆ, ಟೈಮ್ ಆಯಿತು. ಬನ್ನಿ ಗೈಸ್ ಹೋಗೋಣ. ಹಾಸ್ಪಿಟಲಿಂದ ಬಂದಮೇಲೆ ಏನು ಎತ್ತ ಹೇಗೆ ಅಂತ ಎಲ್ಲ ಹೇಳ್ತೀನಿ. ನನ್ನ ಮಗನಿಗೆ ಏನಾಗಿದೆ ಎಕ್ಸಾಕ್ಟಾಗಿ ಅಂತ. ಅಲ್ಲಿ ತನಕ ಸ್ಟೇ ಟ್ಯೂನ್ ಗೈಸ್. ಬಾಯ್, ಟೈಮ್ ಆಯಿತು. ಬರ್ತೀವಿ ಎಲ್ಲ ಹೇಳವ್ರೆ. ಹಾಂ ಲಡ್ಡು ಗಿಡ್ಡೆಲ್ಲ ಚೆಕ್ ಮಾಡಿಸ್ತಿದ್ರೆ ಎಲ್ಲೋದ ಅವನು? ಬರೋಣ ಬಾ. ನಾವೀಗ ಹೋಗ್ತಾ ಇರೋದು ಕುಮಟಾಗೆ. ಯಾಕೆ ಅಂಕೋಲಾದಲ್ಲಿ ಇಲ್ವಾ ಡಾಕ್ಟರ್ಸ್ ಅಂತ ನೀವು ಕೇಳ್ಬೋದು. ಇದ್ದಾರೆ, ಬಟ್ ಏನಪ್ಪಾ ಅಂದ್ರೆ ಮೆಡಿಸಿನ್ ಕರೆಕ್ಟ್ ಆಗಿ ಸೆಟ್ ಆಗಲ್ಲ. ಅಂದ್ರೆ ಗೊತ್ತಲ್ಲ, ನಾನು ಮತ್ತಿನ್ನೇನು ಹೇಳೋ ನೆಸಿಟಿ ಇಲ್ಲ. ಇವಾಗ ಟೈಮ್ ನೋಡಿ 11 ಗಂಟೆ ಆಗ್ತಾ ಇದೆ. ಹೊರಟಿದೀವಿ. ನಾವು ಕುಮಟಾ ರೀಚ್ ಆಗೋ ಅಷ್ಟರಲ್ಲಿ ಮೇ ಬಿ ಒಂದು 11:30 ಅಥವಾ 11:45 ಆಗತ್ತೆ. ಸೊ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀವಿ. ಟೋಕನ್ ಬಂದು 22 ಇದೆ. ಸೊ ನೋಡ್ಬೇಕು, ಮುಂಚೆನೆ ಹೋಗ್ತೀವಾ ಆಮೇಲೆ ಹೋಗ್ತೀವಾ ಅಂತ. ನಾನು ನಿಧಾನಕ್ಕೆ ಹೋಗೋಣ ಜಗಣ ಅಂತ ಹೇಳ್ತಾ ಇದ್ದೀನಿ, ಆದ್ರೆ ಅವರು ಫಾಸ್ಟ್ ಆಗಿ ಗಾಡಿ ಹೊಡಿತಾ ಇದ್ದಾರೆ. ಸೊ ನನ್ಗೆ ಒಂದ್ ಕಡೆ ಭಯ. ಆಕ್ಚುಲಿ ನಾನು ಫಸ್ಟ್ ಟೈಮ್ ಅವ್ರ ಜೊತೆ ಕಾರಲ್ಲಿ ಹೋಗ್ತಾ ಇರೋದು, ಹಂಗಾಗಿ ಸೊ ನಂಗೆ ಸ್ವಲ್ಪ ಭಯನೇ ಅಂತ ಅನ್ಕೊಳ್ಳಿ. ಅಂಡ್ ಮಳೆ ಬೇರೆ ಇದೆ ಅಲ್ಲ, ಮತ್ತೆ ಅಲ್ಲಲ್ಲೇ ನೀರ್ ನಿಂತಿರುತ್ತೆ ರೋಡಲ್ಲಿ. ಸೊ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಾಸ್ಟ್ ಡ್ರೈವು
ತುಂಬಾ ಅಪಾಯ ಅಂತ ಹೇಳಿ ನಿಧಾನಕ್ಕೆ ಗಾಡಿ ಓಡಿಸಿ ಓಡಿಸಿ ಅಂತಾನೆ ಹೇಳ್ತಾ ಇದೀನಿ. ಬಟ್ ಅವ್ರು ಫಾಸ್ಟೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಡಾಕ್ಟರ್ಗೆ ತೋರಿಸಿದ್ವು ಅಂಡ್ ಯಾವಾಗ್ಲಿಂದ ಅಂದಿದ್ಕೆ ಒಂದು 15 days ಇಂದ ಇದೆ ಅಂದಿದ್ಕೆ ಅವ್ರು ಗಾಬರಿ ಆಗೋದ್ರು, ಈಗ ಕರ್ಕೊ ಬಂದಿದ್ದೀರಲ್ಲ ಅಂತ. ಸೊ ಹಾಗಾಗಿ ಆಲ್ರೆಡಿ 2 ಡಾಕ್ಟರ್ಸ್ ಚೇಂಜ್ ಮಾಡಿದೀನಿ. ಡಾಕ್ಟರ್ ಇದು ನೀವು 3ನೇವ್ರು ಅಂತ ಹೇಳ್ದೆ. ಓ ಹೌದಾ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡಿ, ಸೊ ಚಿಂಟುದು ಬ್ಲಡ್ ಟೆಸ್ಟ್ ಮಾಡ್ಸಕ್ಕೆ ಲ್ಯಾಬಿಗೆ ಬರ್ಕೊಟ್ರು, ಇಂಥದ್ದೆಲ್ಲ ಮಾಡ್ಸಿ ಅಂತ. ಸೊ ಬಂದಿದೀವಿ ಲ್ಯಾಬಿಗೆ. ಫುಲ್ ಭಯ, ಅವರು ಕೈ ಕೊಡು ಅಂತ ಇದಾರೆ. ಅವನು ಭಯ ಪಡ್ಕೋತಾ ಇದ್ದಾನೆ ಪಾಪ, ಏಕೆಂದ್ರೆ ಬ್ಲಡ್ ನ ಸಕ್ ಮಾಡ್ತಾರೆ ಅಲ್ಲ, ಸೊ ಹಂಗಾಗಿ ಎದುರ್ಕೋತಾ ಇದ್ದಾನೆ. ಬರ್ಬೇಕಾ ಪಕ್ಕ? ನಾ ಬರ್ಲ ಪಕ್ಕ? ಕಲಿಸಿದ್ರೆ ಮತ್ತೆ ಚುಚ್ಚಬೇಕಾಗ್ತದೆ 2 ಸಲ, ಇಲ್ಲ ಅಂದ್ರೆ 1 ಸಲ ಮುಗಿತು. ಇಲ್ಲ ಇಲ್ಲ ನೋವು ಆಗುದಿಲ್ಲ ಆ ಕಡೆ. ಹೌದಲ್ಲ, ಕಣ್ಮುಚ್ಕೋ, ನರ ಸಿಗಲ್ಲ ಪುಟಾಣಿ. ಆ ಕಡೆ ಈ ಕಡೆ ಆದ್ರೆ ಆಯ್ತು, ಅಷ್ಟೇ. ನೋವಾಯ್ತು. ಲ್ಯಾಬ್ ರಿಪೋರ್ಟ್ಸ್ ಬರಕ್ಕೆ 1 hour ಆಗತ್ತೆ ಅಂದ್ರು. ಸೊ ಅಲ್ಲಿ ವೆಯ್ಟ್ ಮಾಡೋದ್ ಕಷ್ಟ, ಹಂಗಾಗಿ ಇಲ್ಲೇ ಆಭರಣ ಜ್ಯುವೆಲರ್ಸ್ ಹೋಗ್ ಬರೋಣ ಅಂದ್ಬಿಟ್ಟು ಬಂದ್ವು. ಚಿಂಟುದು ಇಯರಿಂಗ್ಸ್ ಚಿಕ್ಕ ಆಗಿ ತುಂಬಾ ದಿನ ಆಗಿತ್ತು, ಹಾಗಾಗಿ ತಗೊಳ್ಳೋಣ ನೋಡೋಣ ಅಂತ ಬಂದೆ. ಚಿಕ್ಕ ಮಕ್ಳಿಗೆ ಇದು ಹಾಕ್ತೀವಿ. ತಗೋಬೇಕು ಅಂತಾನೆ ಫೈನಲ್ ಆಗಿ ಬಿಲ್ಲಿಂಗ್ ತನಕನೂ ಹೋದೆ. ಆದ್ರೆ ಯಾಕೋ ಲಾಸ್ಟ್ ಮೊಮೆಂಟ್ ಅಲ್ಲಿ ನನ್ಗೆ ಸಡನ್ ಆಗಿ ಅನ್ನಿಸ್ತು, ನಾ ಇದಕ್ಕೆಲ್ಲ ಸ್ಪೆಂಡ್ ಮಾಡಿದ್ರೆ ಆಮೇಲೆ ಏನಪ್ಪಾ ಮಾಡೋದು, ನಾನ್ ಕಾರ್ ತಗೋಬೇಕಲ್ಲ ಅಂತ. ಹಂಗಾಗಿ ನಾನು ಅವ್ರ ಪಪ್ಪ ಕೈಲೇ ತಗಸ್ಕೋಬೋದು ಅನ್ಕೊಂಡು ಅದನ್ನ ತುಂಬಾನೇ ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ ಗೈಸ್. ಇಷ್ಟ ಆಯ್ತು, ಆದ್ರೆ ನಮ್ ಚಿಂಟು ಬರ್ಡೇಗೆ ಇನ್ನೂ ಟೈಮ್ ಇದೆ, ಅಕ್ಟೋಬರ್ ತನಕ. ಸೊ ಅಷ್ಟ್ರಲ್ಲಿ ಏನಾದ್ರೂ ಒಂದ್ ಮಾಡೋಣ, ಫಸ್ಟ್ ಕಾರ್ ಬಗ್ಗೆ ಥಿಂಕ್ ಮಾಡೋಣ ಅನ್ಬಿಟ್ಟು ನಾನು ತಗೊಳ್ಲಿಲ್ಲ ಗೈಸ್. ಚಿಂಟು ಈಗ ಕೊಡಲ್ಲ ನಾನು ಅವನಿಗೆ ಬರ್ಡೇ ಗಿಫ್ಟ್. ನೋಡಿ ಯಾವುದು ಅಕ್ಟೋಬರ್ಗೆ ನೀನು ಬಂತೆ ಈಗೆಲ್ಲ ಬರುತ್ತೆ, ಲೇಟ್ ಆಗುತ್ತೆ. ಸಾಕಾಗಲೇ ಕೊಡೋದು, ಮತ್ತೆ ನೀನು ಕೊಡ್ತಾರೆ. ಈಗ ಬೇಡ, ಕ್ಯಾನ್ಸಲ್ ಮಾಡಲಿ. ತಗೊಂಡಾದ್ಮೇಲೆ ಹಿಂಗಂತ ನೋಡಿ. ताका 10,080 जाता तेमी 9,500 इतले घालून दवरला. मागीर 9,950 केलें महेशानान, तेमी काल आतां 200 मात्र घालता म्हणटा आसा, उलयतात कितें म्हळ्यार तेमी ऑलरेडी हांवें सांगलें तेमकां 10,000 घाला म्हण सांगलें. तेमी गूगल पे करून जालें 9,500 कॅश. ರಿಪೋರ್ಟ್ ಬಂತು, ಡಾಕ್ಟರ್ ಹತ್ರ ತಗೊಂಡೋದ್ವು. ಡಾಕ್ಟರ್ ಹೇಳಿದ್ರು ಏನು ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ, ಅವನು ಆರಾಮಾಗಿದ್ದಾನೆ, ಚೆನ್ನಾಗಿದ್ದಾನೆ, ಹೆಲ್ದಿ ಆಗಿದ್ದಾನೆ ಅಂತ ಹೇಳಿ ಕಳಿಸಿದ್ರು. ಸ್ವಲ್ಪ ಮೆಡಿಸಿನ್ ಬರ್ಕೊಟ್ರು, ಸೊ ಅದನ್ನ ತಗೊಳ್ಳೋಣ ಅಂತ ಬಂದ್ವು. ಹಾಗೆ ಒಂದು ವಿಟಮಿನ್ ಟಾನಿಕ್ ಸಹ ಕೊಟ್ಟಿದ್ದಾರೆ. ಹಾಗೆ ಬರ್ತಾ ಐಸ್ ಕ್ರೀಮ್ ತಿನ್ನೋಣ ಅನ್ಕೊಂಡ್ವು, ಯಾಕೆಂದ್ರೆ ನಮ್ ಜೊತೆ ಬಂದಿದ್ದಾರಲ್ಲ ಜಗಣ್ಣ, ಅವ್ರಿಗೂ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ಇವನ್ ನನ್ಗೂ ಐಸ್ ಕ್ರೀಮ್ ಅಂದ್ರೆ ಇಷ್ಟ, ಹಾಗಾಗಿ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅನ್ಕೊಂಡ್ ನಿಂತ್ಕೊಂಡ್ವು. ಕುಲ್ಫಿ ಇದೆಯಾ? ಕುಲ್ಫಿ ಆಕ್ಚುಲಿ ನನಗೆ ಕುಲ್ಫಿ ಅಂದ್ರೆ ತುಂಬಾ ಇಷ್ಟ, ಅದರಲ್ಲೂ ನಂದಿನಿ ಬ್ರ್ಯಾಂಡ್ ಅಲ್ಲಿ ಕುಲ್ಫಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಸೊ ಇಲ್ಲೂ ಸಿಕ್ತು, ಬಟ್ ದ ಥಿಂಗ್ ಈಸ್ ಏನಪ್ಪಾ ಅಂದ್ರೆ ಚಿಕ್ಕ ಚಿಕ್ಕ ಕುಲ್ಫಿ ಇಲ್ಲಿ ಗೈಸ್ 10 rupees ಈಚ್ ಇತ್ತು. ಹಂಗಾಗಿ ನಾನು 2 ತಗೊಂಡೆ ಚಿಕ್ಕ ಚಿಕ್ಕ ಕುಲ್ಫಿ ಅಂಡ್ 1 ಕೋನ್ ತಗೊಂಡೆ. ಯಾಕೆ ಅಂದ್ರೆ ಜಗಣಂಗೆ ದೊಡ್ಡ ಕೋನ್ ಕೊಟ್ಟೆ, ನಾನು ಮತ್ತೆ ಚಿಂಟು ಚಿಕ್ಕ ಕುಲ್ಫಿ ತಿಂದ್ವು. ಕುಲ್ಫಿ ನಾನ್ ಮುಂಚೆ ಯಾವಾಗ ತಿಂದಿದ್ದೆ ನಂದಿನಿದು ಅಂದ್ರೆ, ಹೋದ್ಸಲ ಬೆಳ್ಳೂರ್ ಕ್ರಾಸ್ ಆದಿಚುಂಚನಗಿರಿ ಬೆಟ್ಟಕ್ಕೆ ಹೋಗಿದ್ವಲ್ಲ ಅವಾಗ ತಗೊಂಡಿದ್ವು. ಅಲ್ಲಿ ಸಖತ್ತಾಗಿತ್ತು, ಹಂಗಾಗಿ ಇಲ್ಲೂ ಅದನ್ನೇ ತಗೊಂಡೆ. ಬಟ್ ಕ್ವಾಂಟಿಟಿ ವೈಸ್ ಚಿಕ್ಕ ಸಿಕ್ತು, ಏನ್ ಮಾಡಕ್ಕಾಗತ್ತೆ, ಸಿಕ್ಕಿದ್ದೆ ಸುರುಂಡ ಅನ್ಕೊಂಡು
ತಿನ್ಕೊಂಡು ಬರ್ತಾ ಇದ್ದೀನಿ. ಐ ಮೀನ್ ಟು ಸೇ ಮನೆಗೆ ಹೋಗ್ತಾ ಇದ್ದೀನಿ. ಗಾಡಿ ತಗೊಂಡು ಹೋಗಿಲ್ಲ ಮಂಗಳೂರು ಮೇಲೆ ಹತ್ರ ಆಗುತ್ತಕ್ಕ ನಿಮಗೆ? ಇಲ್ಲ ನಮ್ದು ಈ ಕಡೆ ಶಿವಮೊಗ್ಗ ರೂಟ್. ಶಿವಮೊಗ್ಗ ರೂಟ್. ಫೈನಲಿ ಮನೆಗೆ ಬಂದು ತಲುಪಿದ್ವು. ನಮ್ಮ ಚಿಂಟು ಬಂದ ತಕ್ಷಣ ಊಟ ಮಾಡಿ ರೆಸ್ಟ್ ಮಾಡ್ದ. ನಮ್ಮ ಚಿಂಟುಗೆ ಹಾಸ್ಪಿಟಲಿಗೆ ತೋರಿಸ್ಬಿಟ್ಟು ಬಂದಲ್ಲ, ನನಗೆ ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗಿತ್ತು. ಯಾಕೆ ಅಂದರೆ ಇನ್ನು ಮುಂದೆ ಆ ಕಾಟ ಇರಲ್ವಲ್ಲಪ್ಪ ಅನ್ನೋ ಸಮಾಧಾನ ನನಗೆ ಸಿಕ್ಕಿತ್ತು. ಯಾಕೆ ಅಂದರೆ ಅಷ್ಟು ಗೋಳುಯ್ಕೊಂಡಿದ್ದ ಗೈಸ್, ನನಗೆ ಅಷ್ಟು ಗೋಳುಯ್ಕೊಂಡಿದ್ದ. ಎಷ್ಟು ನನ್ನನ್ನು ಆಟಾಡ್ಸಿದ್ದಾನೆ ಅಂದರೆ ಇಂಚಿಂಚು ಕೊಲ್ಲೋದು ಅಂತಾರಲ್ಲ, ಹಾಗೆ ನನ್ನನ್ನು ಕೊಂದಾಕ್ಬಿಟ್ಟಿದ್ದ ನನ್ನ ಮಗ. ಒಂದು ನಿಮಿಷನೂ ಲೈಕ್ ಒಬ್ಬನೇ ಇರ್ತಿರ್ಲಿಲ್ಲ. ಅಮ್ಮ 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 ನಂಗೆ ಅದು ಕೊಡು, ಅಮ್ಮ ನಂಗೆ ಇದು, ಅಮ್ಮ ನಂಗೆ ಫುಲ್ ಸುಸ್ತು, ಅಮ್ಮ ನಂಗೆ ಇದು ಆಗ್ತಾನೆ ಇಲ್ಲಮ್ಮ. ಹೀಗೆ ಗೈಸ್ ನನ್ನನ್ನು ಮೆಂಟ್ಲು ಮಾಡಿ ಬಿಸಾಕಿದ್ದ. ಎಷ್ಟು ಟಾರ್ಚರ್ ಕೊಟ್ಟಿದ್ದ ಅಂದರೆ ನನ್ನ ಗಂಡನೂ ಅರ್ಧ ಎದ್ರುಕೊಂಡ್ಬಿಟ್ಟಿದ್ದ, ನಮ್ಮ ಅತ್ತೆನೂ ಎದ್ರುಕೊಂಡಿದ್ರು. ಸೊ ಹೀಗಾಗಿ ಎಲ್ಲರೂ ಫುಲ್ ರಿಲ್ಯಾಕ್ಸ್ ಅನ್ಬೋದು. ಎಲ್ಲರೂ ಮೈಂಡು ಫ್ರೀ ಆಗಿತ್ತು. ಅದರಲ್ಲಿ ನನ್ನ ಮೈಂಡಂತೂ ಫುಲ್ ಫ್ರೀ. ಅದಕ್ಕೆ ಮಳೆ ಜೊತೆ ಆಟ ಆಡಿಕೊಂಡು ಆ ಚಳಿನ ಅನುಭವಿಸ್ಕೊಂಡು ಆ ತಂಪು ಗಾಳಿನ ಆನಂದಿಸ್ಕೊಂಡು ಅಲ್ಲೇ ನಿಂತಿದ್ದೆ. ಸೊ ಇಷ್ಟಾಯಿತು ಗೈಸ್ ನನ್ನ ಮಗನ ಕತೆ. ನಿಮಗೆ ಹೇಳಬೇಕು ಅಂದರೆ ನಂಗೆ ಅವನ ಬಗ್ಗೆ ವರ್ಣಿಸೋಕ್ಕೆ ಆಗೋದಿಲ್ಲ, ಅಷ್ಟು ಟಾರ್ಚರ್ ಕೊಡ್ತಾನೆ ಅವನು. ನೋಡೋಕೆ ಹಂಗಿದ್ದಾನಷ್ಟೇ, ಹಂಗಂಗೆ ಬಿದ್ದೋಯ್ತಾನೆ ತುಬುಕ್ ಅಂತ ಗೈಸ್. ಹಿಡ್ದು ಸಾಕಾಗೋಯ್ತು ಕೈಗೆ ಕಾಲಿಗೆ ಎಲ್ಲ. ಹಾಗಾಗಿ ಫುಲ್ ಖುಷಿಯಾಗಿದ್ದೀನಿ ನೋಡಿ. ನೋಡಿ ಗೈಸ್, ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಕಿಸಿತಾ ಇದ್ದಾನೆ. ಏಯ್ 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 ಮಾಡಿ ಬಂದಿದ್ದೆ ಇಲ್ಲ. ಕಿಸಿ 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 ಬಿಳಿ ಅಂತ ಕಿಸಿ. ಚಿಂಟು ಆರಾಮಾಗಿ ಮಲ್ಕೊಂಡಿದ್ದ ಅಲ್ಲ, ಸೊ ನಾನು ಮೊಬೈಲ್ ನೋಡ್ತಾ ಕೂತಿದ್ದೆ. ಅಲ್ಲಿ ನೋಡಿದ್ರೆ ಚಟಪಟ ಅಂತ ಬೆಂಕಿ ಹತ್ಕೊಂಡಿತ್ತು ಗೈಸ್. ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಗರಿ ಆ ವಯರ್ ಮೇಲೆ, ಎಲೆಕ್ಟ್ರಿಕ್ ಕೇಬಲ್ ಮೇಲೆ ಬಿದ್ದಿದೆ ಅಲ್ಲ. ಸೊ ಪಟ ಅಂತ ಫುಲ್ ಬೆಂಕಿ ಗೈಸ್. ಸೊ ಆವಾಗ ನಾನು ನೋಡಿಬಿಟ್ಟು ನಾನು ನಮ್ಮ ಅತ್ತೆಗೆ ಹೇಳಿದೆ. ನಮ್ಮ ಅತ್ತೆ ಈ ಎಲೆಕ್ಟ್ರಿಷಿಯನ್ಸಿಗೆ, ಐ ಮೀನ್ ಇವರು KEB ಅವರು, ಅವ್ರಿಗೆ ಲೈನ್ ಮ್ಯಾನಿಗೆ ಕರೆಸಿ ಆ ಮರದ್ದು ಗರಿ ಎಲ್ಲ ಕಟ್ ಮಾಡಿಸಿ ತೆಗೆಸ್ತಾ ಇದ್ದಾರೆ. 2 ಸಲ ಆ ರೀತಿ ಆಯಿತು. ಆ ರೀತಿ ಆಗಿದ್ದು ನೋಡಿ ನನಗೆ ಅದನ್ನು ಕ್ಯಾಪ್ಚರ್ ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ ಗೈಸ್. ನನ್ನ ಕಣ್ಣು ಮುಂದೆನೇ ಅದು ಹಂಗೆ ಆಗ್ತಾ ಇದೆ. ನನಗೆ ಭಯ ಅಂದರೆ ಭಯ. ಎಲ್ಲಿ ನಾನು ಹಂಗೇ ಪಟ ಅಂತ ಸಿಡ್ದೋಗ್ತೀನಿ ಅಂತ ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ ಭಯ. ಕೈಯಲ್ಲಿ ಮೊಬೈಲ್ ಇದೆ, ಹಾಗೆ ನೋಡ್ತಾ ನಿಂತಿದ್ದೀನಿ, ಕ್ಯಾಪ್ಚರ್ ಮಾಡ್ತಾ ಇಲ್ಲ. ಬಿಕಾಸ್ ಯಾವಾಗ ಏನಾಗುತ್ತೆ ಅಂತ ಭಯ ಆಗ್ತಿತ್ತು. ಆಮೇಲೆ ಕ್ಯಾಪ್ಚರ್ ಮಾಡಬೇಕು ಅಂದರೆ ಅವ್ರು ಬಂದು ಗರಿ ಎಲ್ಲ ಡಮ್ ಅನ್ಸಿದ್ರ. ಸೊ ಆಗಲಿಲ್ಲ, ಎಲ್ಲ ಕ್ಲಿಯರ್ ಆಯಿತು. ಇಷ್ಟಾಯಿತು ಗೈಸ್. ಅಷ್ಟರಲ್ಲಿ ನಮ್ಮ ಚಿಂಟುನು ಎದ್ದು ಬಂದ. ಅಮ್ಮ ಏನಾಯ್ತಮ್ಮ, ಯಾಕಮ್ಮ ಹೊರಗೆ ಹೋಗಿದ್ದೀಯಾ ಅಂತ ಮಳ್ಳಂತರ ಬಂದ. ಅಷ್ಟರಲ್ಲಿ ನನ್ನ ಮಗನಿಗೆ ಹಿಡ್ದಿದ್ದ ಫೋಬಿಯಾ ಎಲ್ಲ ಹೋಗಿತ್ತು, ಹುಷಾರಿಲ್ಲ ಅನ್ನೋದೆಲ್ಲ ಹೊರಟೋಗಿತ್ತು. ಆವಾಗ ಸ್ವಲ್ಪ ಕ್ಲಿಯರಾಗಿ ಆರಾಮಾಗಿ ಇದ್ದ. ಸೊ ಅಲ್ಲಿ ತನಕ ನನ್ನ ಪ್ರಾಣ ತಿಂದಿದ್ದ. ಚಿಂಟು ತುಂಬಾ ಸುಸ್ತಾಗ್ತಾ ಇದ್ದ ಆ್ಯಂಡ್ ಬಿಟ್ಟು ಜ್ವರ ಬರ್ತಾ ಇತ್ತು. ಆ್ಯಂಡ್ ಒಂದಿನ ಚೆನ್ನಾಗಿದ್ರೆ ಇನ್ನೊಂದು ದಿನ ಫುಲ್ ನನಗೆ ಜ್ವರ ಬರೆಸ್ತಾನೆ. ಸೊ ಆ ರೀತಿ ಆಡ್ತಾನೆ. ಹಾಗಾಗಿ ನಾನು ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ. ಡಾಕ್ಟರ್ ಇವನ್ ಯಾವುದೂ ಲ್ಯಾಬ್ ಟೆಸ್ಟಿಗೆ ಕೊಡಿಸಿಲ್ಲ ಅಂದರೂ ಸಹ ಅವನಿಗೆ ಈ ಸಲ ಬ್ಲಡ್ ಚೆಕಪ್ ಮಾಡಿಸ್ಬೇಕು. ಆ್ಯಂಡ್ ಎಲ್ಲ ಕಡೆ ಇವಾಗ ಡೆಂಗ್ಯೂ ಇದೆ ಅಲ್ಲ, ಸೊ
ಡೆಂಗ್ಯೂದು ಲ್ಯಾಬ್ ಟೆಸ್ಟ್ ಮಾಡಿಸ್ಬೇಕು, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಹೋಗಿದ್ದೆ. ಸೊ ಅಲ್ಲಿ ಹೋಗಿ ನೋಡಿದಾಗ ಡಾಕ್ಟರ್ ಸಹ ಇಲ್ಲ ಜ್ವರ ಇಲ್ಲ, ಲೈಕ್ ಈಸ್ ನಾರ್ಮಲ್ ಕ್ವೈಟ್ ಗುಡ್ ಅಂತ ಹೇಳಿದ್ರು. ಬಟ್ ಸ್ಟಿಲ್ ಏನದು ಈ ಥರ ಬಿಟ್ಟು ಬಿಟ್ಟು ನಾನು 2-3 ಡಾಕ್ಟರ್ಸ್ನ ಚೇಂಜ್ ಮಾಡಿದ್ದೆ ಅಲ್ಲ, ಹಾಗಾಗಿ ಅವರು ಸಹ ಒಂದ್ಸಲ ಚೆಕ್ ಮಾಡಿ ನೋಡೋಣ ಅಂದ್ಬಿಟ್ಟು ಬ್ಲಡ್ ಚೆಕಪ್ ಎಲ್ಲ ಬರ್ಕೊಟ್ರು ಬ್ಲಡ್ ಟೆಸ್ಟಿಗೆ. ಸೊ ಪ್ಲೇಟ್ಲೆಟ್ಸು ಮತ್ತು ಡೆಂಗ್ಯೂ ಚೆಕಪ್ಪು ಅದು ಇದು ಅಂದ್ಕೊಂಡು. ಸೊ ಅದ್ರದ್ದು ರಿಸಲ್ಟ್ಸ್ ಬಂದಿದೆ. ಏನಪ್ಪ ಬಂದಿದೆ ಅಂದರೆ ಹಿಮೋಗ್ಲೋಬಿನ್ ಚೆನ್ನಾಗೇ ಇದೆ, 11.9. ಪ್ಲೇಟ್ಲೆಟ್ ಕೌಂಟು ಚೆನ್ನಾಗಿದೆ, ಇಟ್ಸ್ 2.17. ಅದು 1.5 to 4 ಇರಬೇಕಂತೆ ರೆಫರೆನ್ಸ್ ರೇಂಜು. ಸೊ 2.17 ಇದೆ. ವಿಡಿಯೋ ಮಾಡ್ತಾ ಇದ್ದೆ. ಆ್ಯಂಡ್ ಎಲ್ಲದೂ ಕರೆಕ್ಟಾಗೇ ಇದೆ. ಆ್ಯಂಡ್ ಇನ್ನೊಂದು ಇದು ಡೆಂಗ್ಯೂ ಚೆಕಪ್ದು, ಮೀನ್ಸ್ ಡೆಂಗ್ಯೂ ಟೆಸ್ಟ್, ಡೆಂಗ್ಯೂ ರಿಪೋರ್ಟು. ಸೊ ಇದು ನೋಡಿ, ಡೆಂಗ್ಯೂ ಚೆಕ್ ನೆಗೆಟಿವ್ ಇದೆ, ನಾನ್ ರಿಯಾಕ್ಟಿವ್. ಸೊ ಎಂಟೆರೋ ಚೆಕ್ ಅಂತೆ, ವೈರಲ್ ಅಂತೆ. ಸೊ ಇಟ್ ಈಸ್ ನೆಗೆಟಿವ್ ಇದೆ. ಸೊ ಕ್ವೈಟ್ ಗುಡ್, ಪ್ರಾಬ್ಲಮ್ ಏನಿಲ್ಲ. ಸೊ ಚೆನ್ನಾಗಿದ್ದಾನೆ. ಆದರೂ ಈ ರೀತಿ ಆಡ್ತಾ ಇದ್ದಾನೆ, ಅದೇ ಒಂದು ಭಯ. ಏನ ತಗೋ. ಸೊ ನಮ್ಮ ಚಿಂಟು ಆರಾಮಾಗಿದ್ದಾನೆ ಗೈಸ್, ಏನೂ ಪ್ರಾಬ್ಲಮ್ ಇಲ್ಲ. ಆದರೂ ಸಹ ಸುಸ್ತು ಅಂತಾನೆ, ಜ್ವರ ಅಂತಾನೆ. ನಮಗೆಲ್ಲರಿಗೂ ಒಂದು ರೀತಿ ಒಂದು ಲೆವೆಲ್ ಟಾರ್ಚರ್ ಕೊಟ್ಬಿಟ್ಟಿದ್ದಾನೆ ನನಗೆ. ಒಂದು ಜಸ್ಟ್ 20 ಡೇಸಿಂದ ನಾನು ಅಮ್ಮ ಮನೆಯಿಂದ ಇಲ್ಲಿಗೆ ಬಂದಾಗ್ಲಿಂದನೂ ಅಷ್ಟೇ ಸಾಕಾಗೋಗಿದೆ. ಇವತ್ತಂತೂ ನನಗೆ ಜ್ವರ ಬಂದಂಗೆ ಆಗಿದೆ. ಸೊ ಇನ್ನು ಮುಂದೆ ಹೇಳಿಬಿಟ್ಟಿದ್ದೀನಿ, ನಿನ್ನ ಮನಸ್ಸಿಂದ ಹುಷಾರಿಲ್ಲ ಅನ್ನೋದನ್ನ ತೆಗೆದುಬಿಡು. ಯು ಆರ್ ಕ್ವೈಟ್ ಗುಡ್, ನಾರ್ಮಲ್ ಆಗಿರು. ನಾ ಹೇಳಿದ್ದೀನಿ, ತುಂಬ ಏನು ನೀನು ಓದೋ ನೆಸೆಸಿಟಿ ಇಲ್ಲ, ನಾರ್ಮಲ್ ಆಗಿ ಓದು. ಏನು ನೋಟ್ಸ್ ಕೊಡ್ತಾರೆ ಅದು ಚೆನ್ನಾಗಿ ಬರ್ಕೊಂಡು ಬಾ. ಆ್ಯಂಡ್ ಎಷ್ಟಾಗುತ್ತೆ ಅಷ್ಟು ದಿನ ಸ್ವಲ್ಪ ಓದು. ಸೊ ಇಷ್ಟು ಸಾಕಪ್ಪ, ಹೆವಿಯಾಗಿ ಏನು ಥಿಂಕ್ ಮಾಡಬೇಡ ಅಂತ ಎಲ್ಲದನ್ನು ಹೇಳಿ ಅವನಿಗೆ ಸಮಾಧಾನ ಮಾಡಿ ಕೂರಿಸಿದ್ದೀನಿ. ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾನೆ, ಯಾವ ರೀತಿ ಇರ್ತಾನೆ ಅಂತ. ಆ್ಯಂಡ್ ಸ್ವಲ್ಪ ಸುಸ್ತಾಗ್ತಿತ್ತು ಅಲ್ಲ, ಅದಕ್ಕೋಸ್ಕರ ಅವನಿಗೆ ವಿಟಮಿನ್ B ಕಾಂಪ್ಲೆಕ್ಸ್ ಟಾನಿಕ್ ಸಹ ಕೊಟ್ಟಿದ್ದಾರೆ. ಇದೊಂದು ಏನದು ಒಂದು ಕೋರ್ಸ್ ತಗೊಳ್ಳಿ ಅಂತ ನಾನು ಬೇಡ ಅಂತಿದ್ದೆ. ಬಟ್ ಸ್ಟಿಲ್ ಏನದು ಹಿಂಗೆ ಬಿದ್ದೇ ಹೋಗ್ತಾನೆ. ಸೊ ಹಾಗಾಗಿ ಇದೊಂದು ತಗೊಟ್ಟಿದ್ದೀನಿ. ಮತ್ತು ಸ್ವಲ್ಪ ಕಾಫ್ ಇದೆ ಅಲ್ಲ, ಅದಕ್ಕೆ ಫ್ಲೂ ಕೋಲ್ಡ್ ಕೊಟ್ಟಿದ್ದಾರೆ. ಇಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಸೊ ಇಟ್ಸ್ ಕ್ವೈಟ್ ಗುಡ್. ನನ್ನ ಹಸ್ಬೆಂಡ್ ಪಾಪ ಎದ್ರುಕೊಂಡೇ ಬಿಟ್ಟಿದ್ದ. ಇವ್ನು ನೋಡಿದ್ರೆ ಜ್ವರ ಅಂತಾನೆ, ನಾನು ನೋಡಿದ್ರೆ ನನ್ನ ಮಗ ಚೆನ್ನಾಗಿದ್ದಾನೆ ಅಂತ ಹೇಳ್ತೀನಿ. ಸೊ ಅವನು ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಅವನು ಕಾಲ್ ಮೇಲೆ ಕಾಲು ಪ್ರತಿ ಸಲ ಏನಂದ್ರು ಡಾಕ್ಟ್ರು ಏನಂದ್ರು ಅಂತ. ಸೊ ನಿನ್ನ ಮಗಂಗೆ ಏನೂ ಇಲ್ಲಪ್ಪ ಅಂತ ನಾನು ಹೇಳಿಬಿಟ್ಟಿದ್ದೀನಿ. ಅವನು ಕ್ವೈಟ್ ಗುಡ್, ಚೆನ್ನಾಗಿದ್ದಾನೆ. ಸೊ ಹಾಗೆ ಹೀಗೆ ಅಂತ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಆ ಮೂಮೆಂಟಲ್ಲೇ ಹೇಳಿದೆ. ನಮ್ಮ ಅಪ್ಪಂಗೆ, ನಮ್ಮ ಅಮ್ಮಂಗೆ, ನನ್ನ ಹಸ್ಬೆಂಡ್ಗೆ ಮತ್ತು ನಮ್ಮ ಅತ್ತೆಗೆ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಚಿಂಟು ಚೆನ್ನಾಗಿದ್ದಾನೆ, ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಚಿಂಟು ಇಸ್ ಕ್ವೈಟ್ ಗುಡ್ ಅಂತ ಹೇಳಿ ಇಟ್ಟಿದ್ದೀನಿ. ಸೊ ಇಸ್ ಕ್ವೈಟ್ ಗುಡ್. ಇಷ್ಟ ಆಯಿತು. ಅವನು ತಿಂದಿದ್ದಾನಲ್ಲ, ಊಟ ಬೇಡವಂತೆ, ತಿನ್ನಲ್ಲ. ಬ್ರೆಡ್ ಆಮ್ಲೆಟ್ಟು, ಫ್ರೂಟ್ಸು ಎಲ್ಲ ಬೇಡವಂತ ಅವನಿಗೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನನಗೆ ಜ್ವರ ಬಂದಂಗೆ ಆಗ್ತಾ ಇದೆ ಹೇಳಬೇಕು ಅಂದರೆ. ನಾಳೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ತಿಂಡಿ ಲೈಕ್ ಫುಲ್ ಕನ್ಫ್ಯೂಷನಲ್ಲಿದ್ದೀನಿ. ನನ್ನ ಹಸ್ಬೆಂಡೂ ಪಾಪ ದಿನ ಜರ್ನಿ ಮಾಡಿ ಅವನಿಗೂ ಒಂಥರ ಲೈಕ್ ಫೀವರಿಶ್ ಕೈಂಡ್ ಆಫ್. ಕಡೆ ಫೀವರ್ ಇದೆಯೋ ಇಲ್ಲೋ ಏನೂ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲರದು ಹೀಗೆ ಬೇಜಾರು ಬಂದುಬಿಟ್ಟಿದೆ ನನಗೆ. ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಾನೀಗ ಮಲ್ಕೋತೀನಿ ಗಾಯ್ಸ್, ತುಂಬ ಟಯರ್ಡ್ ಆಗಿದೆ. ಮತ್ತೆ ಸಿಗ್ತೀನಿ ನಾಳೆ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗಾಯ್ಸ್.